ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘಾತ್ರೇಯ. ವೆಲ್ಕಮ್ ಟು ಸಿಎಂ ನ್ಯೂಸ್ ಕನ್ನಡ. ನನ್ನ ಜೊತೆ ಇವತ್ತು ಒಬ್ರು ಸ್ಪೆಷಲ್ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ. ಯಾಕೆ ಸ್ಪೆಷಲ್ ಅಂದೆ ಅಂತ ನೀವು ಈ ಸಿನಿಮಾ ಸಾಂಗ್ಸ್ ಕೇಳಿದ್ರೆ ಆಬ್ವಿಯಸ್ಲಿ ಗೊತ್ತಾಗುತ್ತೆ. ವೆಲ್ಕಮ್ ಸರ್. ಪೂರ್ಣಚಂದ್ರ ತೇಜಸ್ವಿ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ಹೇಗಿದೆ ಎಕ್ಸೈಟ್ಮೆಂಟ್? 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಫಿಲಮ್. ಇಷ್ಟು ದಿನ ತುಂಬಾ ಪಬ್ಲಿಸಿಟಿ ಎಲ್ಲ ಜೋರಾಗೆಲ್ಲ ಮಾಡ್ತಾ ಇದೀವಿ. ಸೊ ಎಲ್ಲ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ ಇದುವರೆಗೂ. ಟ್ರೈಲರ್ ಆಗಿರ್ಬೋದು, ಹಾಡಾಗಿರ್ಬೋದು. 6ನೇ ತಾರೀಕು ಅದೆಲ್ಲ ಥಿಯೇಟರ್ ನಲ್ಲಿ ನಮ್ಗೂ ಕ್ಯೂರಿಯಾಸಿಟಿ ಇದೆ ಹೆಂಗೆ ಫಿಲಮ್ ತಗೋತಾರೆ ಅಂತ. ಅದ್ರಲ್ಲೂ ನಿಮ್ಗೆ ಟೆನ್ಷನ್ ಎಷ್ಟಿದೆ ಅಂತ ಕೇಳೋ ಮಾತೇ ಇಲ್ಲ. ಯಾಕಂದ್ರೆ ಹಾಕಿದ ಸಾಂಗ್ಸ್ ಎಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಖುಷಿ ಕೊಡ್ತಾ ಇದೆ ಜನಕ್ಕೆ. ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಟೆನ್ಷನ್ ಅಂದ್ರೆ ಏನಾಗುತ್ತೆ ಅಂತಂದ್ರೆ, ಅಫ್ಕೋರ್ಸ್ ನೀವ್ ಹೇಳ್ದಂಗೆ ನಾವು ನಮ್ಗೆ ಎಲ್ಲಿ ಖುಷಿ ಆಗ್ಬಿಡತ್ತೆ ಅಂದ್ರೆ, ಸಾಂಗ್ ಹಾಕಿದ ತಕ್ಷಣ ಒಂದ್ 4 ಒಳ್ಳೆ ಕಮೆಂಟ್ ಯಾರು ಹಾಕಿದ್ರೆ ತುಂಬಾ ಎಕ್ಸೈಟಿಂಗ್ ಆಗಿ ಅಲ್ಲೇ ಖುಷಿ ಆಗ್ಬಿಡುತ್ತೆ ನಮ್ಗೆ. ಬಟ್ ಇನ್ನುಳಿದದ್ದೆಲ್ಲ ಜವಾಬ್ದಾರಿ. ಇನ್ನುಳಿದದ್ದೇನಂದ್ರೆ ನಮ್ ಸಾಂಗ್ ಇಂದ ಒಂದಷ್ಟು ಆಡಿಯನ್ಸ್ ಕ್ರಿಯೇಟ್ ಆಗಿ ಅವರೆಲ್ಲ ಥಿಯೇಟರ್ಗೆ ಬಂದು ಫಿಲಮ್ ನೋಡ್ಬೇಕು ಅನ್ನೋದು ಒಂದು ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿಗೆ ಆತಂಕ ಅಂತೂ ಇದ್ದೇ ಇರುತ್ತೆ. ಬರ್ತಾರ ಆ ಥಿಯೇಟರ್ಗೆ ಬಂದು ಫಿಲಮ್ ಅಲ್ಲಿ ಇಷ್ಟ ಆಗುತ್ತಾ ಅಂತ. ಆಮೇಲೆ ಫಿಲಮ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿರ್ತೀವಲ್ಲ, ಅದು ಯಾವ ತರ ಆಡಿಯನ್ಸ್ ರಿಸೀವ್ ಮಾಡ್ಕೋತಾರೆ, ಇದೆಲ್ಲ ಒಂದಷ್ಟು ಆತಂಕಗಳಿದ್ದೇ ಇರುತ್ತೆ. ಓಕೆ, ಬಟ್ ಟ್ರೈಲರ್ ಅಲ್ಲಿ ಆಗ್ಲಿ ಅಥವಾ ಸಾಂಗ್ಸ್ ಅಲ್ಲಿ ಆಗ್ಲಿ ನಾವು ನೋಡ್ದಂಗೆ ಸರ್, ನಿಜವಾಗ್ಲೂ ನೀವ್ ಇಷ್ಟು ವರ್ಷ ಒಂದ್ ಫ್ಲೇವರ್ ಕೊಟ್ಟಿದ್ರಲ್ಲ, ಅದ್ ಎಲ್ಲದಕ್ಕಿಂತ ಒಂಥರ ಡಿಫ್ರೆಂಟ್ ಆಗಿ ಅನ್ಸ್ತಾ ಇದೆ ಇದು ಎಸ್ಪೆಷಲಿ. ಅಂದ್ರೆ ಅಫ್ಕೋರ್ಸ್ ಏನಂತಂದ್ರೆ ನನ್ಗೆ ನಾನ್ ಮಾಡಿರೋ ಪ್ಯಾಟರ್ನ್ಗೆ ಇದು ಹೊಸದು. ಅದ್ ಬಿಟ್ಟು ಹಾಗೆ ರಿಕ್ವೈರ್ಮೆಂಟ್ ಏನಿತ್ತಂತಂದ್ರೆ, ಈ ಫಿಲಮ್ ಅಲ್ಲಿ ಏನು ನಾವೇನ್ ಎಕ್ಸ್ಪೆರಿಮೆಂಟ್ ಏನು ಮಾಡಲ್ಲ ಸರ್. ಇದೊಂದು ಕಮರ್ಷಿಯಲ್, ಪಕ್ಕ ಕಮರ್ಷಿಯಲ್ ಫಿಲಮ್ ಹೇಗ್ ಸೌಂಡ್ ಆಗ್ಬೇಕು ಹಂಗ್ ಸೌಂಡ್ ಆಗ್ಬೇಕು ಅನ್ನೋದು ಅಷ್ಟೇ ರಿಕ್ವೈರ್ಮೆಂಟ್ ಇದ್ದಿದ್ದು. ಹಂಗಾಗಿ ನಾವು ಯಾವುದೇ ಎಕ್ಸ್ಪೆರಿಮೆಂಟ್ ಅದು ಇದು ಎಲ್ಲಾನು ಸೈಡ್ಗೆ ಇಟ್ಟು ಒಂದ್ ಕಮರ್ಷಿಯಲ್ ಫಿಲಮ್ ಯಾವ ತರ ಸೌಂಡ್ ಆಗ್ಬೇಕು ಆ ತರ ಮ್ಯೂಸಿಕ್ ಕೊಡಕ್ ಟ್ರೈ ಮಾಡಿದೀನಿ ಇದ್ರಲ್ಲಿ. ನಿಜ. ಅದ್ರಲ್ಲೂ ಏನು ಕರ್ಮ ಸಾಂಗು ಕೇಳ್ದೆ. ಆಲ್ಮೋಸ್ಟ್ ಲೂಪಲ್ ಒಂದ್ 3 ಸತಿ ಕೇಳಿದೀನಿ. ಇವತ್ತು ಮಾರ್ನಿಂಗ್ ಆಕ್ಚುಲಿ 3 ಸತಿ ಕೇಳಿದೀನಿ. ಅದ್ರಲ್ಲಿ ಲಿರಿಕ್ಸು ಅಷ್ಟೇ ಸಕ್ಕತ್ತಾಗಿ ಬಂದಿದೆ. ಮತ್ತೆ ಮ್ಯೂಸಿಕ್ ಅಂತೂ ವೆರಿ ಆಪ್ಟ್ ಸರ್, ತುಂಬಾ ಚೆನ್ನಾಗಿದೆ. ಅದನ್ನೇ ನಮ್ಮ ವಿಜಯ್ ಸರ್ ಅಷ್ಟೇ, ದುನಿಯಾ ವಿಜಯ್ ಸರ್ ಕೇಳ್ಬಿಟ್ಟು ಎಕ್ಸಾಕ್ಟ್ಲಿ ತುಂಬಾ ಖುಷಿ ಪಟ್ರು. ಅವರು ಇಷ್ಟೊಂದ್ ಚೆನ್ನಾಗಿದೆ ಹಾಡು, ಇದನ್ನ ವಿಡಿಯೋ ಎಲ್ಲ ಬಿಡಿ ಇದನ್ನ ಏನು ಅಂತ. ಸೊ ಅದು ವಿಡಿಯೋ ಎಲ್ಲ ರಿಲೀಸ್ ಮಾಡ್ತಾ ಇದೀವಿ ಇವಾಗ. ನಾನು ಏನಕ್ಕೆ ಆ ಡಿಫ್ರೆಂಟ್ ಫ್ಲೇವರ್ ಅಂತ ಹೇಳಿದೆ ಅಂದ್ರೆ, ಈ ಸಾಂಗ್ ನೋಡೇ ಫಸ್ಟ್ ಅನ್ಸಿದೆ ನನಗೆ. ಯಾಕಂದ್ರೆ ಪಕ್ಕಾ ಒಂದು ಹಳ್ಳಿ ಲವ್ ಸ್ಟೋರಿ, ಮತ್ತೆ ಆ ರಾ ಫೀಲಿಂಗ್ ಇರುತ್ತೆ ಲವ್ ವಿಷಯದಲ್ಲಿ. ಒಂದು ಅಂದ್ರೆ ಏನು ಫ್ಯಾಂಟಸಿ ಗಿಂಟಸಿ ಏನು ಇಲ್ದಲೆ ಆ ತರ ಇದೆ. ಇರೋದು ಒಂದೇ ಹೃದಯ, ಅದನ್ನು ಕೇಳ್ತಾಳೆ ಅನ್ನೋ ತರ ಇಲ್ಲ. ಅದು ಏನಂತಂದ್ರೆ ಅದ್ರಲ್ಲಿ ಎಸ್ಪೆಷಲಿ ಒಂದು ಲವ್ ಅಂತ ಬಂದಾಗ ಆ ಲವ್ವಿನ ಇನೋಸೆನ್ಸ್ ಮತ್ತೆ ಸಣ್ಣ ಪುಟ್ಟ ತುಂಟತನಗಳು ಬೇಕೇ ಬೇಕು. ಅದು ಬಿಟ್ಟ ಹಾಗೆ ಏನಾಗುತ್ತೆ, ಈ ಫಿಲಮ್ ನಲ್ಲಿ ಹೀರೋ ಹೀರೋಯಿನ್ ಇಬ್ಬರಿಗೂ ಒಂದು ಕ್ಯಾರೆಕ್ಟರ್ ಇರುತ್ತೆ. ಹೀರೋ ಒಬ್ಬ ಹೋರಾಟಗಾರ, ಹೀರೋಯಿನ್ ಅಷ್ಟೇ ಓದಿದ ಹುಡುಗಿ. ಆ ತರದೊಂದು ಮೆಚ್ಯೂರ್ ಲವ್ ಇರ್ಬೇಕು. ಅದೆಲ್ಲಾನು ನಾವು ಹಾಡಲ್ಲಿ ತರಬೇಕು ಅನ್ನೋದೊಂದು ತಲೆಯಲ್ಲಿತ್ತು. ಅದೊಂದು ಚಾಲೆಂಜ್ ಅಂತ ಹೇಳಲ್ಲ, ಅದ್ ಬಂದ್ರೆ ಚೆನ್ನಾಗಿರುತ್ತೆ, ಫಿಲಮ್ಗೆ ಆಪ್ಟ್ ಆಗಿರುತ್ತೆ. ಎಲ್ಲೋ ಸುಮ್ಮನೆ ಒಂದು ಏನಾಗ್ಬಿಡುತ್ತೆ ಇಲ್ಲ ಅಂತಂದ್ರೆ, ಒಂದು ರೊಮ್ಯಾಂಟಿಕ್ ಸಾಂಗ್ ತರಕ್ಕೋಸ್ಕರ ಈ ಸಿಚುಯೇಷನ್ ಇಟ್ಟಿದ್ದಾರೆ ಅನ್ನೋ ತರ ಆಗ್ಬಾರ್ದು. ಆ ತರದ್ರಲ್ಲಿ ಸಾಹಿತ್ಯನೂ ಒಂದಷ್ಟು ಅದ್ರಲ್ಲಿ ಟ್ರೈ ಮಾಡಿದೀವಿ. ಅದೇ ವಿಶೇಷವಾಗಿ ಕಾಣಿಸ್ತಾ ಇರೋದು. ರೆಗ್ಯುಲರ್ ಮೆಲೋಡಿ ಸಾಂಗಿನ ಇದು ಸ್ವಲ್ಪ ಬೇರೆ ತರ ಅನ್ನಿಸ್ತಾ ಇರೋದು. ಅದಕ್ಕೆ ಒಂದು ವಿಜಯ್ ಪ್ರಕಾಶ್ ಅವರು ಅಷ್ಟೇ, ವಿಜಯ್ ಪ್ರಕಾಶ್ ಅವರು ಹಾಡ್ಬೇಕಾದ್ರಂತೂ ಭಾರಿ ಎಂಜಾಯ್ ಮಾಡ್ಕೊಂಡು ಅದರಲ್ಲಿ ಅವ್ರಿಗೆ ಎಸ್ಪೆಷಲಿ ಅದರಲ್ಲಿ ಕಾಡುಗೊಲ್ಲನ ಹಾಡಿಗೆ ತಲೆ ದೂಗಿದಂತೆ ಗೋವು, ನಿನ್ನ ಪ್ರೀತಿಯ ಮಾತಿಗೆ ಸೋಲುತ್ತೈತೆ ಮನವು ಅಂತ. ಇದೆಲ್ಲ ಹೊಸ ಕಲ್ಪನೆ, ಅದೆಲ್ಲ ಭಾರಿ ಇಷ್ಟಪಟ್ಟು ಹಾಡಿದ್ರು ಅವರು. ಹಾಗೆ ಮತ್ತೆ ಅದೊಂದು ಜರ್ನಿ ಇದೆ. ಲವ್ವರ್ ಆಗಿ ಆ ಹಾಡಿನ ಶುರುನಲ್ಲಿ ಇನ್ನೂ ಲವ್ ಒಪ್ಕೊಂಡೇ ಇರಲ್ಲ. ಇವನು ಯೋಚನೆ ಮಾಡ್ತಿರ್ತಾನೆ, ಏನ್ ಕರ್ಮ ಕೇಳ್ತಾ ಇದ್ದಾಳೆ ಇರೋ ಒಂದು ಹೃದಯನ, ಏನ್ ಮಾಡ್ಲಿ ಅನ್ನೋ ಡೌಟ್ ಅಲ್ಲಿ ಶುರು ಆಗಿದ ಹಾಡು. ಜರ್ನಿ ಆಗಿ 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 ಅವ್ರಿಗೊಂದು ಮದುವೆ ಆಗಿ ಮಗು ಹುಟ್ಟಿ, ಆ ಮಗು ಆದ್ಮೇಲೆ ಆ ಹುಡುಗಿಗೆ ಒಂದು ತಾಯಿ ರೂಪ ಇದೆ, ಅವಳಿಗೆ ತಾಯಿ ಮಮತೆ ಇದೆ ಅನ್ನೋದು ಕಾಣ್ಕೊಬಿಡ್ತಾನೆ. ಆ ಒಂದ್ ಜರ್ನಿ ಹೋಗುತ್ತೆ ಇಡೀ ಹಾಡಲ್ಲಿ. ಹಂಗಾಗಿ ಇದು ನನ್ಗೆ ಒಂಥರ ಖುಷಿ ಕೊಟ್ರ ಹಾಡು.
ಆ, ಅದು ಸಿನಿಮಾದಲ್ಲಿ ನೋಡಿದಾಗ ಇನ್ನೂ ಇಷ್ಟ ಆಗುತ್ತೆ. ಓಕೆ ಸರ್, ಇನ್ನೊಂದು ಆಕಾಶದ ನೀಲಿ ಒಂದು ಒಂಥರ ಬಂಡಾಯ ಗೀತೆ ತರಾನೇ ಇದೆ ಅಂತ ಹೇಳ್ಬೋದು ಅದನ್ನ. ಈವನ್ ಮ್ಯೂಸಿಕ್ ಕೂಡ ಅಷ್ಟೇ ಸಖತ್ತಾಗಿದೆ. ಅದ್ ಕೇಳಿದ್ರೇನೆ ಒಂಥರ ರಕ್ತ ಕುದಿಯುತ್ತೆ ಅಂತಾರಲ್ಲ, ಆ ತರ ಫೀಲ್ ಆಗುತ್ತೆ ಆಕ್ಚುಲಿ. ಅದನ್ನ ಕೇಳಿದ್ರೆ ಅನ್ಸುತ್ತೆ, ಆಕ್ರೋಶ ಬರುತ್ತೆ ಮನ್ಸಲ್ಲಿ. ಅಂದ್ರೆ ಅದು ನೋವು ಅನ್ಭವಿಸದೇ ಇರೋರ್ಗೆನೆ ಆತರ ಅನ್ಸುತ್ತೆ ಅಂತ ಅಂದ್ರೆ, ಇನ್ನ ನೋವು ಅನ್ಭವಿಸಿರೋರು ಒಂದಷ್ಟು ಜನಕ್ಕೆ ಕೇಳಿ ಹೆಂಗ್ ಅನ್ಸ್ಬೋದು. ಸೊ ಆ ಮ್ಯೂಸಿಕ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ಸರ್. ಆ ಸಾಂಗ್ ಬಗ್ಗೆ ಮಾತಾಡಿದ್ರೆ ಆ ಸಾಂಗ್ ಹೌದು, ಏನಂತಂದ್ರೆ ಫಿಲಮ್ ಅಲ್ಲಿ ಹೀರೋ ಅಫ್ಕೋರ್ಸ್ ಹೋರಾಟಗಾರ. ಹೋರಾಟಕ್ಕೆ ಒಂದು ಸಿನಿಮಾದಲ್ಲಿ ಬೇಕಿತ್ತು ಹಾಡು. ಅದ್ ಬಿಟ್ಟ ಹಾಗೆ ನಮ್ಗೆ ಆ ಹಾಡನ್ನ ಸಿಚುಯೇಷನ್ ಮಾಡಾದ್ಮೇಲೆ ನಮ್ಮ ಕವಿರಾಜ್ ಸರ್ ಲಿರಿಕ್ ಎಲ್ಲ ಬರದಾದ್ಮೇಲೆ ಟ್ಯೂನ್ ಎಲ್ಲ ಆಗಿ ಲಿರಿಕ್ ಬಂದು ಒಂದು ಟ್ರ್ಯಾಕ್ ಹಾಡಾದ್ಮೇಲೆ ನಮ್ಗೆ ಏನ್ ಅನ್ನಿಸ್ಬಿಡ್ತು ಅಂತಂದ್ರೆ, ಇದು ಎಲ್ಲೆಲ್ಲಿ ಹೋರಾಟಗಳು ಮಾಡ್ತಾರೆ ಬಡವರ ಪರವಾಗಿ ಅಥವಾ ಸಪ್ರೆಸ್ಡ್ ಅಂತ ಒಂದೇನಿರುತ್ತೆ, ಆ ಒಂದು ಜನಗಳ ಪರವಾಗಿ ಆ ಹೋರಾಟಕ್ಕೆಲ್ಲ ಒಂದು ಹಾಡಾಗ್ಬೇಕು, ಮತ್ತೆ ಅವರ ಸ್ವಾಭಿಮಾನದ ಒಂದು ಗೀತೆ ಆಗ್ಬೇಕು ಅಂತ ಎಲ್ಲಾರ್ಗು ಅನಿಸ್ಬಿಡ್ತು. ಹಾಗಾಗಿ ಅದನ್ನ ಒಂದು ಪ್ರಮೋಷನಲ್ ಸಾಂಗ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಆ ಪ್ರಮೋಷನಲ್ ಸಾಂಗ್ ವಿಡಿಯೋ ಎಲ್ಲ ಶೂಟ್ ಮಾಡ್ದು. ಅದರಲ್ಲಿ ಕವಿರಾಜ್ ಅವರು ಬರ್ದಿರೋ ಒಂದೊಂದು ಲೈನ್ಗಳು ಒಂದೊಂದು ಕತೆ ಹೇಳುತ್ತೆ, ಅಷ್ಟು ವಿಷಯಗಳಿದೆ. ಮತ್ತೆ ನನ್ಗೆ ಎಸ್ಪೆಷಲಿ ಅದನ್ನ ರೆಕಾರ್ಡ್ ಮಾಡೋ ಟೈಮಿಗೆ ಅದರಲ್ಲಿ ಎಸ್ಪೆಷಲಿ ಅಬ್ಸರ್ವ್ ಮಾಡಿ ಫೀಮೇಲ್ ಕೋರಸ್ ಇದೆ. ಫೀಮೇಲ್ ಕೋರಸ್ ಮೇಲ್ ಕೋರಸ್ ಗಿನ ಫೀಮೇಲ್ ಕೋರಸ್ ತುಂಬಾ ಸ್ಟ್ರಾಂಗ್ ಆಗಿ ಕೇಳುತ್ತೆ. ಅದ್ರದ್ದು ಅವ್ರು ಹೇಳಿರೋ ವಾಯ್ಸ್ ಅಲ್ಲಿ ಲೈನ್ಸ್ ಎಲ್ಲ, ಬಳಲಿ ಕುಸಿದ ಬಡ ಜನರನ್ನ ಬಂದನೊಬ್ಬ ಕಾಯುವ ಅಣ್ಣ, ಅದೆಲ್ಲ ಹಾಡ್ಬೇಕಾದ್ರೆ ಏನ್ ಎನರ್ಜಿ ಇದೆ ಗೊತ್ತಾ ಆ ಸಿಂಗರ್ಸ್ ಗಳಲ್ಲಿ. ಅದು ಕಿವಿಲ್ ನಾನು ಎದುರುಗಡೆ ರೆಕಾರ್ಡ್ ಮಾಡುವಾಗ್ಲೂ ಕಾಣಿಸ್ತಿತ್ತು, ಇವತ್ತಿನ ದಿನ ಕೇಳಿದ್ರು ಆ ಎಕ್ಸೈಟ್ಮೆಂಟ್ ಕಾಣುತ್ತೆ. ಮತ್ತೆ ಆ ಆಕ್ರೋಶ, ಆ ಕಿಚ್ಚು, ಈ ಹೆಣ್ಮಕ್ಳಲ್ಲಿ ಆ ಕಿಚ್ಚಿತ್ತೇನೋಪ್ಪ ಅಂತ ಅನಿಸ್ಬಿಡುತ್ತೆ. ಹಂಗಾಗಿ ಒಂದೊಂದು ಲೈನ್ಗೂ ಒಂದೊಂದು ಎಕ್ಸೈಟ್ಮೆಂಟ್ ಕಾಣಬಹುದು. ಆ ತರದ ಹಾಡು ಪರ್ಸನಲಿ ನಂಗೆ ತುಂಬಾ ಖುಷಿ ಇರೋ ಒಂದು ಹಾಡು. ಅದಕ್ಕೆ ನಾವು ಬಾರಿಸು ಕನ್ನಡ ಡಿಮ್ ಡಿಮ್ ಆದ್ಮೇಲೆ ಇದ್ರಲ್ಲೂ ಅಂದ್ರೆ ನಾನು ಹೋಗಿ ನಿಂತ್ಕೊಂಡು ಹೇಳ್ಬೇಕು ಅಂತ ಅನ್ಸಿದ್ದು ಹಾಡು. ಎಲ್ಲಾ ಹಾಡು ಏನಾಗುತ್ತೆ ಅಂದ್ರೆ, ನಾವ್ ಯೂಶುವಲಿ ಆದಷ್ಟು ನಾನು ಇಂಟರ್ವ್ಯೂಗಳು ಅಥವಾ ಸ್ಕ್ರೀನ್ ಮುಂದೆ ಬಂದು ಏನೋ ಮಾತಾಡೋದೆಲ್ಲ ತುಂಬಾ ನಮ್ಗೆ ಹಿಂಸೆ ಕೆಲಸ, ಅಯ್ಯೋ ಬೇಡಪ್ಪ ಅಂತ ಇದ್ ಮಾಡ್ತಿರ್ತೀವಿ. ಬಟ್ ಕೆಲವು ವಿಚಾರಗಳಿರುತ್ತೆ, ಇಲ್ಲ ನಾನು ಮುಂದೆ ನಿಂತಿದ್ದೀನಿ ಹೇಳ್ಬೇಕು ಅಂತ ಅನ್ಸುತ್ತೆ. ಆ ತರ ಒಂದು ಹಾಡು ಆಕಾಶದ ನೀಲಿಯದ್ದು. ಹಂಗಾಗಿ ನಾನು ನವೀನ ಸೇರ್ಕೊಂಡು ಪರ್ಫಾರ್ಮ್ ಮಾಡಿ ಅದೊಂಥರ ಏನೋ ಗಟ್ಟಿ ಧ್ವನಿನಲ್ಲಿ ಹೇಳೋ ಪ್ರಯತ್ನ ಮಾಡಿದ್ವಿ. ತುಂಬಾ ಯೂಟ್ಯೂಬ್ ನಲ್ಲಿ ಕಮೆಂಟ್ ಗಳು ನೋಡಿದ್ರೇನೆ ತುಂಬಾ ಖುಷಿ ಆಗುತ್ತೆ. ಅದ್ಭುತವಾದ ರೆಸ್ಪಾನ್ಸ್ ಬಂದಿದೆ, ಅದು ತೃಪ್ತಿ ಕೊಡುತ್ತೆ. ಅದ್ ಎಷ್ಟು ಮಿಲಿಯನ್ ವ್ಯೂಸ್ ಅದು ಇದು ಎಲ್ಲದು ಮೀರ್ದಂಗೆ ಒಂದ್ 4 ಜನ ತುಂಬಾ ಅದನ್ನ ಮನ್ಸಿಗೆ ತಗೊಂಡು ಹಾಡು ಕೇಳಿದಾರೆ ಅಂತ ಅನ್ಸೋದು ಸಖತ್ ತೃಪ್ತಿ ಕೊಡೋ ಕೆಲಸ ಅದು. ನಿಜ ಸರ್. ಆಕ್ಚುಲಿ ನೀವ್ ಹೇಳ್ದಂಗೆ ಆ ಲಿರಿಕ್ಸ್ ಕೂಡ ಆ ಮ್ಯೂಸಿಕ್ ಎರಡು ಒಂದಕ್ಕೊಂದು ಪಕ್ಕ ಆ ಬ್ಲೆಂಡಿಂಗ್ ಸಖತ್ತಾಗಿ ಬಂದಿದೆ. ಅದು ಹೇಳಿದ ನಾನು ನಮ್ಗೆ ಅಂದ್ರೆ ನಾವೇನೋ ಅದನ್ನ ಅನುಭವಿಸಿಲ್ಲ ಲೈಫಲ್ಲಿ, ಆ ಏನು ಭೇದ ಭಾವ ಆಗ್ಲಿ ಅಥವಾ ತುಳಿತ ಅದಾಗ್ಲಿ ಯಾವ್ದು ಅನುಭವಿಸಿಲ್ಲ ನಾವು. ಬರೀ ಚಿಕ್ಕ ಪುಟ್ಟ ಅವಮಾನಗಳು ಆಗ್ತಾ ಇರತ್ತೆ ಅಲ್ಲಿ ಇಲ್ಲಿ ಅಷ್ಟೇ. ಆದ್ರೆ ಆಕ್ಚುಯಲ್ ಆಗಿ ಆ ವಿಷಯದಲ್ಲಿ ಆಗಿರುತ್ತಲ್ಲ, ಅಂತವ್ರಿಗೆ ಹೆವಿ ಕನೆಕ್ಟ್ ಆಗತ್ತೆ ಅಂತ ಫೀಲ್ ಆಯ್ತು. ಹೌದು, ಅದ್ ಏನಂದ್ರೆ ಆ ಸೆನ್ಸಿಬಿಲಿಟಿ. ಎಲ್ಲಾರು ಎಲ್ಲಾನು ಅನುಭವ್ಸಕ್ ಆಗಲ್ಲ. ಆ ಸೆನ್ಸಿಬಿಲಿಟಿ ಇರಬೇಕು. ಈಗ ಯಾರೋ ಒಬ್ಬ ನೋಡಿದ್ರೆ ಇವನ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ನಮ್ಗೆ ಕಣ್ಣಲ್ಲಿ ಅನ್ಸಿದ್ರೇನೆ ಅವನ್ ಪರ ನಿಂತ್ಕೊಳ್ಳಕ್ಕೆ ಅಷ್ಟೇ ಸಾಕು. ಆ ನೋಡೋ ಒಂದು ದೃಷ್ಟಿ ಇರ್ಬೇಕು, ಮತ್ತೆ ಕಣ್ಣು ಇರ್ಬೇಕು, ಮತ್ತೆ ಧೈರ್ಯನೂ ಇರ್ಬೇಕು. ಹಾಗಾಗಿ ಅದು ಕನೆಕ್ಟ್ ಆಗುತ್ತೆ ಎಲ್ಲಾರ್ಗು. ಅದು ಒಂದು. ಮತ್ತೆ ಏನಂತಂದ್ರೆ ಈ ಒಂದು ದೃಷ್ಟಿನಲ್ಲಿ ನೋಡಿದ್ರೇನೆ ಎಲ್ಲಾರು ನಾವು ಒಬ್ರಿಗೊಬ್ರು ಸ್ಪಂದನೆಗಳು ಮಾನವೀಯ ಗುಣಗಳು ಬೆಳೆಯ ಸಾಧ್ಯ ಆಗೋದು. ಮತ್ತೆ ಒಬ್ರಿಗೊಬ್ರು ಸ್ಪಂದನೆ ಮಾಡ್ಬೋದು. ಓಕೆ, ಇವ್ರಿಗೆ ಇದನ್ನಿಸ್ತಾ ಇದೆ, ನಾನು ಇದಕ್ಕೆ ಹಿಂಗೆ ನಾನು ಬಿಹೇವ್ ಮಾಡ್ಬೇಕೇನೋ ಅಥವಾ ನಾನು ಈ ತರ ಹೆಲ್ಪ್ ಮಾಡ್ಬೇಕೇನೋ ಅಂತ ಅನ್ಸೋದು. ಇಲ್ಲಿ ಸಾಮಾಜಿಕ ವಿಷಯ ಅಂತ ಬಂದಾಗ ನಿಮ್ಗೆ ಒಬ್ರಿಗೊಬ್ರು ಹೆಲ್ಪ್ ಮಾಡೋದಕ್ಕಿನ್ನ ಒಬ್ಬ ವ್ಯಕ್ತಿ ಮುಂದೆ ಇನ್ನೊಬ್ಬ ವ್ಯಕ್ತಿ ಯಾವ ತರ ಬಿಹೇವ್ ಮಾಡ್ತಾನೆ, ನಡತೆ ಹೇಗಿರುತ್ತೆ, ಅವನ್ನ ಹೇಗೆ ನಡೆಸ್ಕೋತಾನೆ ಅನ್ನೋದಿರುತ್ತಲ್ಲ, ಅದೇ ತುಂಬಾ ಮುಖ್ಯ. ಆ ಸೆನ್ಸಿಬಿಲಿಟಿ ಅನುಭವಿಸಿದವನಿಗೂ ಗೊತ್ತಾಗ್ಬೇಕು,
ಅಥವಾ ಅದನ್ನ ಮಾಡ್ತಾ ಇರೋನ್ಗೂ ದೌರ್ಜನ್ಯ ಮಾಡ್ತಾ ಇರೋನ್ಗೂ ಅನ್ನಿಸ್ಬೇಕು. ಇಬ್ಬರಿಗೂ ತಟ್ಟದಾಗ್ಲೇ ಆ ವಿಷಯಕ್ಕೆ ಒಂದ್ ಸಣ್ಣ ಬದಲಾವಣೆ ಸಾಧ್ಯ. ಆ ದೃಷ್ಟಿನಲ್ಲಿ ಇಡೀ ಫಿಲಮ್ ಮಾಡಿರೋದು. ಎಲ್ಲಾರು ನೋಡಿ ಅದನ್ನ ರಿಯಲೈಸ್ ಮಾಡ್ಕೊಳ್ಳುವಂತ ಒಂದು ವಿಚಾರ. ಎಲ್ಲೂ ಯಾರಿಗೂ ಡೈರೆಕ್ಟರ್ ಕರ್ಣನ್ ಅವರು ಯಾರಿಗೂ ಹರ್ಟ್ ಆಗದೆ ಇರೋ ರೀತಿ ತುಂಬಾ ಸೂಕ್ಷ್ಮವಾಗಿ ಅಷ್ಟೇ ತೀಕ್ಷ್ಣವಾಗಿ ಕಥೆನ ಹೇಳಿದ್ದಾರೆ. ಯಾಕೆಂದ್ರೆ ಅವರು ಅವರ ಊರಿನಲ್ಲಿ ಆದ ಘಟನೆಗಳು ಅಥವಾ ಅವ್ರು ಪರ್ಸನಲಿ ನೋಡಿರೋವಂತ ವಿಚಾರಗಳನ್ನ ಇಟ್ಕೊಂಡು ತುಂಬಾ ಸ್ಟ್ರಾಂಗ್ ಆಗಿ ನಾನು ಇದನ್ನ ಹೇಳಲೇಬೇಕು ಅಂತ ಹೇಳಕ್ ಹೊರಟಿರೋ ಕಥೆ ಇದು. ಹಾಗಾಗಿ ನಮ್ಗೂ ಎಲ್ಲ ಇದಕ್ಕೆ ಜೊತೆಗೆ ನಿಂತ್ಕೋಬೇಕಪ್ಪ ಅಂತ ತುಂಬಾ ಸ್ಟ್ರಾಂಗ್ ಆಗಿ ಅನ್ಸಿದ್ದು. ಮತ್ತೆ ನಾವು ಈ ಹೋರಾಟ ಇದೆಲ್ಲ ನಾವು ಥಿಯೇಟರ್ ನಲ್ಲಿದ್ದಾಗ ಅದು ತುಂಬಾ ಹತ್ತಿರದಿಂದ ನಾವು ಹೋರಾಟಗಳನ್ನ ಮಾಡಿ ಬೀದಿ ನಾಟಕಗಳು ಹಳ್ಳಿಗೆ ಹೋಗಿ ಅವೆಲ್ಲ ಮಾಡಿರೋದ್ರಿಂದ ನಮ್ಗೆ ತುಂಬಾ ಫಿಲಂ ಅಂತ ಬಂದಾಗ ಈ ತರ ಸಿಗಲ್ಲ ಸಬ್ಜೆಕ್ಟ್ಗಳು. ಹಾಗೆ ಎಲ್ಲೋ ಒಂದಷ್ಟು ತಮಿಳಲ್ಲಿ ಸಿನಿಮಾ ಬರುತ್ತೆ ಅಥವಾ ಇನ್ಯಾವುದೋ ಬೇರೆ ಭಾಷೆಯಲ್ಲಿ ಬಂದಾಗ ನಾವು ನೋಡಿ ಓ ಹೌದು ಈ ತರದೊಂದು ಕಾನ್ಸೆಪ್ಟ್ ಕನ್ನಡದಲ್ಲೂ ಬೇಕು, ಕನ್ನಡದವ್ರಿಗೂ ಅರ್ಥ ಆಗ್ಬೇಕಲ್ವಾ ಅಂತೆಲ್ಲ ಅನ್ಕೊಳ್ತೀವಿ. ಬಟ್ ಕನ್ನಡದಲ್ಲಿ ಬಂದಾಗ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಆ ಚಾಲೆಂಜಸ್ ಇದ್ದೇ ಇರುತ್ತೆ. ಈ ಫಿಲಮ್ ಮಾಡಿದ ತಕ್ಷಣ ಒಂದು ಫಿಲಮು 2 ಫಿಲಮ್ಗೆ ಬದಲಾವಣೆಗಳಾಗ್ಬಿಡಲ್ಲ ಅಥವಾ ಆಡಿಯನ್ಸ್ ಕ್ರಿಯೇಟ್ ಆಗಲ್ಲ. ಬಿಲ್ಡ್ ಮಾಡ್ಬೇಕು ಆಡಿಯನ್ಸ್. ಈಗ ತಮಿಳ್ನಲ್ಲಿ ಎಲ್ಲ ನೋಡಿರ್ತಾರೆ, ಕನ್ನಡದಲ್ಲಿ ಬಂದ ತಕ್ಷಣ ನೀವು ಈ ಇದಕ್ಕಿಂದಂಗೆ ಕಂಪ್ಯಾರಿಸನ್ ಶುರು ಆಗ್ಬಿಡುತ್ತೆ. ತಮಿಳ್ ತರ ಮಾಡಿಲ್ವಲ್ಲ, ಅವ್ರಷ್ಟು ಚೆನ್ನಾಗ್ ಮಾಡಿಲ್ವಲ್ಲ ಅಂತನೋ ಅಥವಾ ಇನ್ನೇನೋ ಬೇರೆ ತರನೋ ಏನೇನೋ ಚಾಲೆಂಜಸ್ ಗಳಿರುತ್ತೆ. ಬಟ್ ಪ್ರಯತ್ನಗಳಂತೂ ಭಾರಿ ಮುಖ್ಯ. ಆ ಪ್ರಯತ್ನ ಮಾಡ್ದಾಗ್ಲೇ ಈಗ ಒಬ್ಬ ಪಾರಂಜಿತ್ ಫಿಲಂ ಮಾಡಾದ್ಮೇಲೆನೆ ತುಂಬಾ ಜನಕ್ಕೆ ಈ ತರ ಫಿಲಂ ನಾವು ಮಾಡಬಹುದು ಅಂತ. ನಾನೇ ಇಲ್ಲ ಅಂತಂದ್ರು ಒಂದು 10-15 ಕಥೆಗಳು ಕೇಳಿದೀನಿ ಈ ತರದ್ದು ಸಬ್ಜೆಕ್ಟ್ ಇಟ್ಕೊಂಡ್ರೆ. ಅದು ಆ ಒಂದು ಬದಲಾವಣೆ ಶುರು ಆಗಿದೆ. ಮತ್ತೆ ಆಡಿಯನ್ಸ್ಗಳು ನಿಧಾನಕ್ಕೆ ಅದಕ್ಕೆ ಒಪ್ಕೋತಾರೆ. ಮೇ ಬಿ ಅದಾದ್ರೆ ತುಂಬಾ ಖುಷಿ ಆಗುತ್ತೆ ಎಲ್ರಿಗೂ. ಅದೆಲ್ಲ ಮೀರಿದಂಗೆ ನಾವ್ ಇಷ್ಟೆಲ್ಲಾ ಸಬ್ಜೆಕ್ಟ್ ಏನೇನೋ ಹೇಳಿದ್ರು ಧೀರ ಭಗತ್ ರಾಯ್ ಒಂದು ಎಂಟರ್ಟೈನಿಂಗ್ ಫಿಲಂ. ತುಂಬಾ ಕ್ಯೂಟ್ ಆದ ಒಂದು ಸಣ್ಣ ಲವ್ ಸ್ಟೋರಿ ಇಟ್ಕೊಂಡು ಒಂದು ಹೋರಾಟನು ಇಟ್ಕೊಂಡು ಮತ್ತೆ ಎಂಟರ್ಟೈನಿಂಗ್ ಬೇಕಾಗಿರೋ ಒಂದು ಒಳ್ಳೊಳ್ಳೆ ಫೈಟ್ಗಳು. ಎಸ್ಪೆಷಲಿ ರಾಕೇಶ್ ದಳವಾಯಿ ಬಂದು NSD ಹುಡುಗ, NSD ಅಲ್ಲಿ ತರಬೇತಿ ತಗೊಂಡ್ ಬಂದಿರೋ ನಾಟಕಗಳು ತುಂಬಾ ನಾಟಕಗಳು ಮಾಡಿದ್ದಾರೆ. ಒಳ್ಳೊಳ್ಳೆ ನಾಟಕಗಳು ಮಾಡಿದ್ದಾರೆ. ಮಲೆಗಳಲ್ಲಿ ಮಧುಮಗಳಲ್ಲಿ ಲೀಡ್ ಕ್ಯಾರೆಕ್ಟರ್ ಅವರು. ಧೀರ ಯಾವ್ದೋ ಭಾರತ ಭಾಗ್ಯ ವಿಧಾತದಲ್ಲಿ ಅದ್ಭುತವಾಗಿ ಪರ್ಫಾರ್ಮರ್. ಅದೆಲ್ಲಾನು ಈ ಫಿಲಂ ನಲ್ಲಿ ಎದ್ದು ಕಾಣುತ್ತೆ. ಅವ್ರ ಪರ್ಫಾರ್ಮೆನ್ಸ್, ಅವ್ರ ಫೈಟ್ ಅಲ್ಲಿ ಆಗಿರ್ಬೋದು, ಅವರ ಡೈಲಾಗ್ ಡೆಲಿವರಿ ಆಗಿರ್ಬೋದು. ನಿಮ್ಗೆ ಎಲ್ಲೂ ಇದು ಹೊಸ ಹುಡುಗ ಅಂತ ಅನ್ಸಲ್ಲ. ಒಂದು ಅದು ಮೀರಿದಂಗೆ ಇಷ್ಟು ಪಳಗಿರೋ ಹುಡುಗ ಏನಕ್ಕೆ ಫಿಲಂ ಇಂಡಸ್ಟ್ರಿಗೆ ಇನ್ನೂ ಬಂದಿರ್ಲಿಲ್ಲ ಅಂತ ಅನ್ಸ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದು ಇಡೀ ಫಿಲಂ ನ ಕ್ಯಾರಿ ಮಾಡುತ್ತೆ. ಈ ತರ ತುಂಬಾ ವಿಷಯ ಇದೆ. ಹೀರೋಯಿನ್ ಆಗಿರ್ಬೋದು, ಹೀರೋಯಿನ್ ಅಷ್ಟೇ ಅಷ್ಟು ಅವ್ರದ್ದು ಫಸ್ಟ್ ಫಿಲಂ ಆಗಿದ್ರು. ಎಲ್ಲಿ ಕ್ಯೂಟ್ ಆಗಿ ಪರ್ಫಾರ್ಮ್ ಮಾಡ್ಬೇಕು ಅಲ್ಲಿ ಕ್ಯೂಟ್ನೆಸ್ ಇದೆ. ಅಷ್ಟೇ ಅವ್ರದ್ದು ಒಂದು ಏನಂತಾರೆ ಒಂದು ಗಯ್ಯಾಳಿ ಒಂದು ಕ್ಯಾರೆಕ್ಟರ್ ಬರುತ್ತೆ ಅದ್ರಲ್ಲಿ. ಅದನ್ನು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಡೀ ತಂಡ ಅಷ್ಟು ಚೆನ್ನಾಗಿ ವರ್ಕ್ ಆಗಿದೆ. ಅಫ್ಕೋರ್ಸ್ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಅನ್ನೋ ಹೋಪ್ಸ್ ಖಂಡಿತ. ಓಕೆ, ನನ್ನ ನೆಕ್ಸ್ಟ್ ಕ್ವಶನ್ ಅದೇ ಇತ್ತು. ಆಕ್ಚುಲಿ ನಾವ್ ಇಷ್ಟೆಲ್ಲ ಸೀರಿಯಸ್ ವಿಷಯಗಳನ್ನ ಮಾತಾಡ್ತಾ ಇದೀವಿ. ಈಗ ಸುಧಾರಣಾ ಕಾಯ್ದೆ ಆಗಿರ್ಬಹುದು ಅಥವಾ ಈಗ ಯಾರು ಕೆಲ ವರ್ಗದವರು ಅಥವಾ ಬಡ ಜನರ ಮೇಲೆ ಆಗಿದ್ದಂತ ಶೋಷಣೆ ಆಗಿರ್ಬೋದು. ಬಟ್ ಎಲ್ಲೋ ಒಂದ್ ಕಡೆ ಲವ್ ಸ್ಟೋರಿನೂ ಇದೆ ಈ ಸಿನಿಮಾದಲ್ಲಿ. ಒಂದು ಕ್ಯೂಟ್ ಲವ್ ಸ್ಟೋರಿ, ಮೆಚ್ಯೂರ್ಡ್ ಲವ್ ಸ್ಟೋರಿ ಅಂತ ಗೊತ್ತಾಗಿದ್ದು ಆ ಏನು ಕರ್ಮ ಸಾಂಗ್ ಇಂದಾನೆ. ಸೊ ಅದೊಂದು ಕ್ಯೂರಿಯಾಸಿಟಿ, ಅದು ಹೇಗ್ ಬಿಲ್ಡ್ ಆಗಿರುತ್ತೆ ನೋಡ್ಬೇಕು ಕಥೆಯಲ್ಲಿ ಅನ್ನೋ ತರ. ಅಂಡ್ ಅದೇ ಅದು ಅಷ್ಟೇ. ಅಂದ್ರೆ ಸಿನಿಮಾಗೆ ಏನ್ ಬೇಕು ಎಲ್ಲ ಇದೆ. ಸಿನಿಮಾಗೆ ಏನ್ ಬೇಕು ಎಲ್ಲಾ ಎಲಿಮೆಂಟ್ಸ್ ಗಳು ಇದೆ. ಇದೆಲ್ಲಾನ ನಾವೆಲ್ಲ ಇಷ್ಟೊಂದು ಈಗ ಹೇಳ್ತಾ ಇರೋ ಸಬ್ಜೆಕ್ಟ್ ಅದು ಇದು ದೌರ್ಜನ್ಯ ಇವೆಲ್ಲಾನು ಬಿಟ್ಟ ಹಾಗೆ ಒಂದು ಎಂಟರ್ಟೈನಿಂಗ್ ಆದ ಒಂದು ಫಿಲಂ ನೋಡ್ಬೇಕು ಅಂತ ಬಂದ್ರು, ಸುಮ್ನೆ ಕೂತ್ಕೊಂಡು ಟೈಮ್ ಪಾಸ್ಗೆ ಅಂತ ಬಂದ್ರು, ಆ ಎಂಟರ್ಟೈನ್ಮೆಂಟ್ ಖಂಡಿತ ಕೊಡುತ್ತೆ ಆ ತರದ ಫಿಲಮ್. ಹಾಗಾಗಿ ಇವನ್ನೆಲ್ಲಾನು ತುಂಬಾ ತಲೆ ಭಾರದ ವಿಷಯಗಳನ್ನ ಬಿಟ್ಟು ಸುಮ್ನೆ ಕುತ್ಕೊಂಡು ಪಿಕ್ಚರ್ ನೋಡ್ಬೋದು. ಬನ್ನಿ ಎಲ್ಲರೂ. ಓಕೆ ಸರ್, ಇವಾಗ 3 ಕಾಲಘಟ್ಟದಲ್ಲಿ ಸಿನಿಮಾ ನಡೆಯುತ್ತೆ ಅಂತ ಹೇಳಿದ್ರು. ಅಂದ್ರೆ 90s, 70s ಅಲ್ಲಿ, 80s ಅಲ್ಲಿ, 90s ಅಲ್ಲಿ 3 ಕಾಲಘಟ್ಟ.
ಆ 3 ಕಾಲಘಟ್ಟಕ್ಕೂ ಇವಾಗ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡ್ಬೇಕಾರೆಲ್ಲ ಡಿಫ್ರೆನ್ಸ್ ಬೇಕೇ ಬೇಕಿರುತ್ತೆ. ಯಾಕಂದ್ರೆ ಆಗಿನ ಕಾಲದ ಮ್ಯೂಸಿಕ್ ಬೇರೆ ತರ ಇತ್ತು, ಮತ್ತೆ ಈಗಿಂದ ಬೇರೆ ತರ ಇದೆ. ಜೊತೆಗೆ ಈ ಕತೆಗೆ ಆ ಸಿಚುವೇಶನ್ ಸಂಬಂಧಪಟ್ಟಂಗೆನೆ ನೀವು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ನ ಬಳಸಿ ಮಾಡ್ಬೇಕಾಗಿತ್ತು. ಅದು ಎಷ್ಟು ಚಾಲೆಂಜ್ ಆಗಿತ್ತು ನಿಮ್ಗೆ? ಆಕ್ಚುಲಿ ಏನಂತಂದ್ರೆ ತುಂಬಾ ಕೆಲವು ರಿಯಲಿಸ್ಟಿಕ್ ಫಿಲಂ ಟ್ರೀಟ್ಮೆಂಟ್ ಇರುತ್ತಲ್ಲ ಫಿಲಂಗೆ, ಅದಕ್ಕೆ ಆತರ ಚಾಲೆಂಜಸ್ ಗಳಿರುತ್ತೆ. ನಾವು ಇಲ್ಲಿ ಕಾನ್ಶಿಯಸ್ ಆಗಿ ಏನಂತಂದ್ರೆ ಕತೆ ಬಂದು ರಿಯಲ್ ಸ್ಟೋರಿ ಬೇಸ್ಡ್ ಕತೆ, ಬಟ್ ಫಿಲಂ ನ ಟ್ರೀಟ್ಮೆಂಟ್ ಬಂದು ಏನಂತಂದ್ರೆ ಸಿನಿಮ್ಯಾಟಿಕ್ ಟ್ರೀಟ್ಮೆಂಟೇ ಮಾಡಿರೋದು ಇಡೀ ಫಿಲಮ್. ಯಾಕೆ ಅಂತಂದ್ರೆ ಯೂಶಲಿ ಏನಾಗುತ್ತೆ, ಈ ತರ ಸಬ್ಜೆಕ್ಟ್ ಓರಿಯೆಂಟೆಡ್ ಫಿಲಂ ಅಂದ ತಕ್ಷಣ ಆಡಿಯನ್ಸ್ಗೆ ಇದೊಂದು ಆರ್ಟ್ ಫಿಲಂ ಇರ್ಬೋದು, ಅಥವಾ ಇದೇನೋ ತುಂಬಾ ಇವರು ತಲೆ ಕೊರಿತಾರೆ, ಹಿಂಗೇನೋ ಒಂದು ಪ್ರೀ ಆಕ್ಯುಪೈಡ್ ಒಂದು ಮೈಂಡ್ ಸೆಟ್ ಇದೆ, ಅದಿದೆ. ಅದು ಹಂಗಾಗಿ ಅದನ್ನ ಹೊಡಿಬೇಕು ಅಂತ ನೀವು ಟ್ರೈಲರ್ ನೋಡ್ಬೋದು. ನೀವು ಕಮರ್ಷಿಯಲ್, ಪಕ್ಕ ಕಮರ್ಷಿಯಲ್ ಅಪ್ರೋಚ್ ಇದೆ, ಟ್ರೀಟ್ಮೆಂಟ್ ಇದೆ. ಹಾಗಾಗಿ ಸಿನಿಮಾದಲ್ಲೂ ಮ್ಯೂಸಿಕ್ ಏನಂತಂದ್ರೆ ಅದಕ್ಕೆ ಏನೇನ್ ಕಮರ್ಷಿಯಲ್ ಅಪ್ರೋಚ್ಗೆ, ಆ ಫೈಟ್ಗೆ, ಆ ಎಂಟರ್ಟೈನ್ಮೆಂಟ್ಗೆ ಏನೇನ್ ಬೇಕೋ ಅದನ್ನ ಇಟ್ಕೊಂಡು ಆ ಕ್ಷಣದಲ್ಲಿ ಆಡಿಯನ್ಸ್ ನ ಎಂಗೇಜ್ ಮಾಡೋದಕ್ಕೆ ಏನ್ ಬೇಕು, ಅಥವಾ ಆ ವಿಷಯನ ಮುಟ್ಸೋದು ಎಫೆಕ್ಟಿವ್ ಆಗಿ ಮುಟ್ಸೋದಕ್ಕೆ ಏನ್ ಬೇಕು ಅಷ್ಟನ್ನ ಮಾತ್ರ ಮಾಡಿದೀವಿ. ಇನ್ ದ ಸೆನ್ಸ್ ಕಮರ್ಷಿಯಲ್ ಅಪ್ರೋಚ್ ಅಂದ್ರೆ ಅದೇನೆ, ಆಡಿಯನ್ಸ್ಗೆ ಏನ್ ಇಷ್ಟ ಆಗ್ಬೇಕು ಅದನ್ನ ಮಾಡೋಣ ಅನ್ನೋದು, ಅದನ್ನ ಮಾಡಿದೀವಿ. ಓಕೆ ಸರ್, ಇವಾಗ ನಮ್ಮ ಆಡಿಯನ್ಸ್ಗೋಸ್ಕರ ನೀವು ಯಾವ್ದಾರು ಒಂದ್ ಸಾಂಗ್ ಒಂದ್ 4 ಲೈನ್ ಹಾಡುವುದಾ? ಹಾಡುಗಾರರ ಹಾಡಿದ್ರೆ ಚೆನ್ನಾಗಿರುತ್ತೆ. ನೀವು ಒಳ್ಳೆ ಹಾಡುಗಾರರೇ, ನಮಗ್ ಗೊತ್ತು. ಇಲ್ಲ, ನಾನು ಅದು ಲಿರಿಕ್ ಇಟ್ಕೊಂಡು ಅದೇ ಏನು ಕರ್ಮ, ಅದನ್ನೇ ಏನು ಕರ್ಮ ಇರೋ ಒಂದು ಹೃದಯವನ್ನು ಕೇಳ್ತಾಳೆ, ಏನು ಮಾಡ್ಲಿ ಜೊತೆಯಾಗಿ ಬಾಳುತ್ತೀವಿ ಅಂತಾಳೆ. ಏನು ಕರ್ಮ ಇರೋ ಒಂದು ಹೃದಯವನ್ನು ಕೇಳ್ತಾಳೆ, ಏನು ಮಾಡ್ಲಿ ಜೊತೆಯಾಗಿ ಬಾಳುತ್ತೀನಿ ಅಂತಾಳೆ. ಕಾಡುಗೊಲ್ಲನ ಹಾಡಿಗೆ ತಲೆದೂಗಿದಂತೆ ಗೋವು, ನಿನ್ನ ಪ್ರೀತಿಯ ಮಾತಿಗೆ ಜಾರುತ್ತೈತೆ ಮನವು, ಸೋಲುತ್ತೈತೆ ಮನವು. ಸೂಪರ್, ಥ್ಯಾಂಕ್ ಯು. ಅದೊಂದ್ ಸ್ವಲ್ಪ ಜೋರಾಗಿ ಹಾಡಿದ್ರೆ ನಮ್ಗೆ ಇನ್ನೂ ಖುಷಿ ಆಗ್ತದೆ. ಮೈಕ್ ಇದೆ ಅಂತ ಮೆತ್ತಗೆ ಹಾಡಿದೀನಿ, ಕ್ಯಾಚ್ ಆಗಿದೆ ಅನ್ಕೋತೀನಿ. ವಿಜಯ್ ಪ್ರಕಾಶ್ ಅವರು ಅದ್ಭುತವಾಗಿ ಹಾಡಿದ್ದಾರೆ, ಹಂಗಾಗಿ ಅವ್ರ ವಾಯ್ಸ್ ಅಲ್ಲೇ ಕೇಳಿ. ಹಾಡಿಯೋ ಯೂಟ್ಯೂಬ್ ಚಾನಲ್, ನಮ್ದೇ ಯೂಟ್ಯೂಬ್ ಚಾನಲ್ ಹಾಡಿಯೋ ಅಂತ, ಕನ್ನಡದ ಹಾಡಿಯೋ ಯೂಟ್ಯೂಬ್ ಚಾನಲ್, ಅಲ್ಲಿ ಕೇಳಿ. ಅದ್ಭುತವಾಗಿ ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಅವರು. ಮತ್ತೆ ನಮ್ಮ ಆಕಾಶದ ನೀಲಿ ಎದ್ದುನು ನವೀನ್ ಸಜ್ಜು ಅವರು ಚೆನ್ನಾಗಿ ಹಾಡಿದ್ದಾರೆ. ಎಲ್ಲಾನು ನಮ್ಮ ಚಾನಲ್ ನೋಡಬಹುದು. ಸರ್, ಇನ್ನೊಂದ್ ಸಾಂಗ್ ನಾವ್ ಯಾವ್ದು ಎಕ್ಸ್ಪೆಕ್ಟ್ ಮಾಡ್ಬೋದು? 3 ಸಾಂಗ್ ಇದೆ ಅಂತ ಕೇಳ್ಪಟ್ಟಿ. ಇನ್ನೊಂದು ಆಕ್ಚುಲಿ ನಾವೊಂದು ಸಾವಿನ ಪದ ಯೂಸ್ ಮಾಡಿದೀವಿ. ಅದು ಪ್ರಭು ಅಂದ್ಬಿಟ್ಟು ಸಾವಿನ ಪದಗಳು ತುಂಬಾ ಚೆನ್ನಾಗಿ ಹಾಡ್ತಾರೆ. ಅದು ಒಂದ್ ಸ್ವಲ್ಪ ರಿಯಲಿಸ್ಟಿಕ್ ಟಚ್ ಕೊಡಕ್ಕೆ ಟ್ರೈ ಮಾಡಿದೀವಿ. ಆ ರಿಯಲಿಸ್ಟಿಕ್ ಟಚ್ ಅಂದ್ರೆ ಆ ಸಂದರ್ಭಗಳಲ್ಲಿ ಯಾವ ತರ ಸಾವನ್ ಪದಗಳು ಹಾಡ್ತಾರೆ ಅವ್ರನ್ನೇ ಕರ್ಕೊಂಡ್ ಬಂದು ಹಾಡ್ಸಿ ಆ ತರದೊಂದು ಎಕ್ಸ್ಪೆರಿಮೆಂಟ್ ಮಾಡಿದೀವಿ. ಆ ಹಾಡಿನಲ್ಲಿ ಸ್ವಲ್ಪ ಸಬ್ಜೆಕ್ಟ್ ಎಲ್ಲ ರಿವೀಲ್ ಆಗೋದ್ರಿಂದ ಅದನ್ನ ನಾವು ರಿಲೀಸ್ ಮಾಡಿಲ್ಲ. ಸಿನಿಮಾದಲ್ಲಿ ನೋಡ್ಬೋದು ಚೆನ್ನಾಗಿ. ಈಗ ನಾನು ಆ ಸಾಂಗ್ ಕೇಳಕ್ ಆಗಲ್ಲ, ಕೇಳಕ್ ಆಗಲ್ಲ. ಸ್ಟಾರ್ಟಿಂಗ್ ಒಂದ್ 2 ಲೈನ್ ಹೆಂಗ್ ಬರುತ್ತೆ ಅಂತ ಜಸ್ಟ್ ಅದು ಅಯ್ಯೋ, ಅದು ಏನಂತಂದ್ರೆ ಈ ಹಾಡೆಲ್ಲ ಹಾಡೋದು ಬೇರೆ, ಸಾವಿನ ಪದಗಳು ಹಾಡ್ತಾರಲ್ಲ ಅವರ ಮೈಂಡ್ ಸೆಟ್ ಮತ್ತೆ ಇಂಟೆನ್ಸಿಟಿನೇ ಬೇರೆ ಇರುತ್ತೆ. ಈಗ ನೋಡಿ, ಈಗ ಸಾವು ಯಾರ್ದೋ ಸಾವು, ಅವಾಗ್ಲೇ ನಾವು ಮಾತಾಡ್ತಿದ್ದ ಸೆನ್ಸಿಬಿಲಿಟಿಗಳ ಬಗ್ಗೆ. ಅವ್ರು ನಮ್ಗೆ ಏನ್ ರಿಲೇಷನ್ ಆಗಿರಲ್ಲ, ಏನ್ ಇದಿರಲ್ಲ, ಸಂಬಂಧನೇ ಇರಲ್ಲ, ಯಾವ್ದೋ ಒಂದ್ ಸಾವಾಗಿರುತ್ತೆ. ಅಲ್ಲಿ ಬಂದು ಕೂತ್ಕೊಂಡು ಹಾಡ್ತಾರೆ ಅವ್ರು. ಪ್ರಭು ಅನ್ಬಿಟ್ಟು ತುಂಬಾ ಅದ್ಭುತವಾಗಿ ಹಾಡ್ತಾರೆ. ಅಲ್ಲಿ ಬಂದು ಹಾಡ್ಬೇಕಾದ್ರೆ ಇಡೀ ಅಲ್ಲಿರೋ ಜನಗಳು ಮತ್ತೆ ಅವತ್ ಯಾರು ಸತ್ತಿರ್ತಾರೆ ಅವ್ರಗೂ ಮತ್ತೆ ಅಲ್ಲಿ ಕೂತಿರೋ ಸಂಬಂಧಿಕರಿಗೂ ಒಂದು ರಿಲೇಷನ್ ಇರುತ್ತೆ. ಆ ರಿಲೇಷನ್ ನ ಕಟ್ಕೊಂಡು ಬಿಲ್ಡ್ ಮಾಡ್ಕೊಂಡು ಹಾಡು ಹೇಳ್ತಾರೆ. ಅದು ಮ್ಯಾಜಿಕಲ್ ಆಕ್ಚುಲಿ. ಅಂದ್ರೆ ಅವತ್ತಿನ ದಿನ ಬಂದಿರ್ತಾರ, ಅವ್ನ್ಗೆ ಆ ಹಿಸ್ಟ್ರಿನೇ ಗೊತ್ತಿರಲ್ಲ. ಒಂದ್ 4 ಅಲ್ಲಿ ಇಲ್ಲಿ ಇವ್ನ್ ಯಾರಪ್ಪ ಏನಪ್ಪಾ ಅಂತ ತಿಳ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಸ್ಪಾಟ್ ಅಲ್ಲಿ ಆ ಕ್ಯಾರೆಕ್ಟರ್ ಏನೇನ್ ಗುಣಗಳಿತ್ತು ಅದನ್ನ ಹಾಡ ಸಾಹಿತ್ಯದಲ್ಲಿ ಅಲ್ಲೇ ಅಡಾಪ್ಟ್ ಮಾಡ್ಕೋತಾರೆ. ಮತ್ತೆ ಅವನ ಹೆಸರನ್ನು ಸೇರಿಸ್ಕೋತಾರೆ. ಅದೆಲ್ಲ ಸೇರಿಸ್ಕೊಂಡು ಅಲ್ಲಿ ಆ ಕ್ರಿಯೇಟಿವಿಟಿ ಜೊತೆಗೆ ಅಲ್ಲಿರೋರ್ನೆಲ್ಲ ಎಮೋಷನಲಿ ಅಳಿಸ್ಬಿಡ್ತಾರೆ.
ಅಷ್ಟು ಎಫೆಕ್ಟಿವ್ ಆಗಿ ಹಾಡೋದು ಸಾವಿನ ಪದ ಅಷ್ಟು ಈಸಿ ಅಲ್ಲ. ನಾನ್ ನಿಜ ಇದ್ರ ಬಗ್ಗೆ ಫಸ್ಟ್ ಟೈಮ್ ಕೇಳ್ತಿರೋದು. ಒಂದು ಅಂದ್ರೆ ನಾನ್ ಯೂಶಲಿ ಏನ್ ಅನ್ಕೊಂಡಿದ್ದೆ, ಯಾವ್ದೋ ಒಂದೆರಡು ಸಿನಿಮಾದಲ್ಲಿ ಮತ್ತೆ ಹಳ್ಳಿ ಕಡೆ ಎಲ್ಲ ಕೇಳಿ ಅವ್ರ ರಿಲೇಟಿವ್ ಯಾರೋ ಒಬ್ರು ಹಾಡ್ತಾರೆ, ಅಂದ್ರೆ ಆ ಊರಲ್ಲಿ ಯಾರೋ ಒಬ್ರು ಊರವರಲ್ಲಿ ಗೊತ್ತಿರೋರಲ್ವಾ, ಸೊ ಅವ್ರು ಹಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಹಂಗೆ ಅನ್ಸುತ್ತೆ, ಓ ಇವನೇನಪ್ಪ ಇವನ್ ಬಗ್ಗೆ ಎಷ್ಟ್ ಚೆನ್ನಾಗಿ ಹಾಡ್ತಿದ್ದಾನೆ, ಇವನ್ ಬಗ್ಗೆ ಎಷ್ಟು ತಿಳ್ಕೊಂಡಿರ್ಬೋದು ಅಂತ ಅನ್ಸುತ್ತೆ. ಆ ಸಂದರ್ಭದಲ್ಲೇ ಅಷ್ಟು ಕ್ವಿಕ್ ಆಗಿ ತಿಳ್ಕೊಬಿಡ್ತಾರೆ ಅವ್ರ ಬಗ್ಗೆ. ಹಂಗಾಗಿ ಅದೇ ಒಂದು ಅದ್ಭುತವಾದ ಕಲೆ ಸಾವಿನ ಪದ ಹಾಡೋದು. ಇಡೀ ರಾತ್ರಿ ಹಾಡ್ತಾರೆ, ಆಮೇಲೆ ಇಡೀ ರಾತ್ರಿ ಹಾಡ್ತಾರೆ. ಅಷ್ಟು ಹಾಡುಗಳಿರುತ್ತೆ ಅವ್ರ ಹತ್ರ, ನೂರಾರು ಹಾಡುಗಳಿರುತ್ತೆ. ಅದೇ ಒಂದು ದೊಡ್ಡ ಒಂದು ಕಲೆ ಅದು. ಹಂಗಾಗಿ ಅದು ರಿಲೀಸ್ ಆದ್ಮೇಲೆ, ಫಿಲಂ ರಿಲೀಸ್ ಆದ್ಮೇಲೆ ಅವರ ಪ್ರಭು ಅವ್ರನ್ನ ಒಂದಷ್ಟು ಮಾತಾಡ್ಸುವ ಅಥವಾ ಅವ್ರ ಕೈಲಿ ಮತ್ತೆ ಹಾಡ್ಸೋ ಪ್ರಯತ್ನ ಮಾಡೋಣ. ಅದು ನನ್ಗೆ ತುಂಬಾ ಫ್ಯಾಸಿನೇಟಿಂಗ್ ಆದ ಒಂದು ಹಾಡು. ಅವ್ರ ಬಗ್ಗೆನೆ ಒಂದಷ್ಟು ಸೀರೀಸ್ ಮಾಡಿಸ್ಬೇಕು ಅಂತ ಅನಿಸ್ತು. ಆ ತರದೊಂದು ವೆರಿ ಇಂಟ್ರೆಸ್ಟಿಂಗ್. ನೀವು ಇಂಟರ್ವ್ಯೂ ಎಲ್ಲ ಮಾಡ್ಬೋದು ಅವರ ವಿಚಾರ ಇಟ್ಕೊಂಡು. ಸರ್, ಇವಾಗ ನನ್ಗನ್ಸದೆ ಈ ಸಾವಿನ ಪದಗಳು ಒಂಥರ ಸೈಕಾಲಜಿಕಲಿನೇ ಏನು ಹೆಣ್ದಿರೋದು ಅಂತ ಅನ್ಸುತ್ತೆ. ಅಂದ್ರೆ ಒಂದ್ ಮನುಷ್ಯ ಅಂದ್ಮೇಲೆ ಅವನು ಹುಡ್ತಾನೆ, ಈ ತರ ಒಂದು ವೇನಲ್ಲಿ ಬದುಕ್ತಾನೆ ಮತ್ತೆ ಸಾಯ್ತಾನೆ. ಅದ್ರ ಮಧ್ಯೆ ಒಂದಷ್ಟು ರಿಲೇಶನ್ಶಿಪ್ ಬಗ್ಗೆ ಅವನಿಗೂ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸಿರುತ್ತೆ. ಆ ಬೇಸಿಕ್ ಲೈನ್ಸ್ ಮಾತ್ರ ಇಟ್ಕೊಂಡು ಮೋಸ್ಟ್ಲಿ ಕಟ್ಕೊಂಡಿರ್ತಾರೆ ಅಂತ. ಎಲ್ಲಾರ್ದು ಒಂದು ಕಾಮನ್ ಆದ ಲೈನ್ ಇರುತ್ತೆ, ಎಮೋಷನ್ ಕಾಮನ್ ಇರುತ್ತೆ. ನೀವ್ ಹೇಳಿದ್ ಕರೆಕ್ಟ್, ಎಮೋಷನ್ಸ್ ಕಾಮನ್ ಇರುತ್ತೆ. ಅದ್ರ ನಡುವೆ ಒಂದ್ ಸಣ್ಣ ಪುಟ್ಟ ಒಂದ್ ಏನೋ ವಿಷಯ ಇರುತ್ತೆ ಸ್ಪೆಷಲ್, ಅದು ಅದನ್ನ ಅಲ್ಲೇ ಒಂದಷ್ಟು ಕೇಳಿ ಮಾಡಿ ಇನ್ನೇನೋ ತಿಳ್ಕೊಂಡು ಅದನ್ನ ಅಷ್ಟು ಕ್ವಿಕ್ ಆಗಿ ಅಡಾಪ್ಟ್ ಮಾಡ್ಕೋತಾರಲ್ಲ. ಈಗ ನಾವು ಬೀದಿ ನಾಟಕ ಮಾಡ್ತಿದ್ದ ಅವಾಗ ನಿರಂತರದಲ್ಲಿದ್ದಾಗ, ಆ ನಾಟಕದಲ್ಲಿ ಏನಂತಂದ್ರೆ ಒಂದೊಂದ್ ದಿನಕ್ಕೆ ಒಂದೊಂದ್ ಕಡೆ ಶೋ ಮಾಡ್ಬೇಕು. ಇವತ್ತು ಈ ಹಳ್ಳಿ ಆದ್ರೆ ನಾಳೆ ಇನ್ನೊಂದು ಹಳ್ಳಿ, ತಿರುಗಾಟ. ಅದು ವರ್ಷಾನ್ಗಟ್ಲೆ ನಡೆಯೋದು, ತಿಂಗಳಾನ್ಗಟ್ಲೆ ನಡೆಯೋದು. ಆ ಟೈಮ್ ನಲ್ಲಿ ಅವತ್ತಿನ ದಿನ ನಾಟಕ ಒಂದೇ ಇರುತ್ತೆ. ನ್ಯೂಸ್ ಪೇಪರ್ ಬೆಳಗ್ಗೆ ಓದಿದ್ರೆ ಹೊಸದೇನೋ ನ್ಯೂಸ್ ಇರುತ್ತೆ, ಇಂಥ ಕಡೆ ಹಿಂಗೇನೋ ಆಯ್ತು ಅಂತ. ಅಲ್ಲಿ ಅವತ್ತಿನ ದಿನಕ್ಕೆ ಆ ಸಬ್ಜೆಕ್ಟ್ ನ ಚೇಂಜ್ ಮಾಡಿ ಆ ಹೊಸ ನ್ಯೂಸ್ ಹಾಕೊಂಡು ಪರ್ಫಾರ್ಮ್ ಮಾಡೋದು. ಅಲ್ಲಲ್ಲಿಗೆ ಅದು ಏನ ರಿಲೆವೆಂಟ್ ಅನ್ನಿಸ್ಬೇಕು. ನಾವ್ ಯಾವ್ದೋ 10 ವರ್ಷದ ಕಥೆನೆ ಹೇಳ್ತಾ ಇರಬಾರ್ದು. ಇವತ್ತೊಂದು ನಾಳೆ ಚೇಂಜ್ ಅಪ್ಡೇಟ್, ಇವತ್ತೇನೋ ಒಂದು ಹೊಸ ಪೊಲಿಟಿಕಲ್ ನ್ಯೂಸ್ ಬಂತು ಅಂತಂದ್ರೆ ಅದನ್ನ ಅಲ್ಲಿ ಅಡಾಪ್ಟ್ ಮಾಡ್ಕೋತಿದ್ದ. ಆ ತರದ ಗುಣ ಈ ಹಾಡಿನಲ್ಲೂ ಕಾಣಬಹುದು. ಅದು ಒಂದು ವಿಶೇಷ. ನಂಗೆ ಇದನ್ನ ಕೇಳ್ತಾ ನೆಕ್ಸ್ಟ್ ಏನ್ ಕೇಳ್ಬೇಕಂದ್ರೆ ಮರ್ತೋಗ್ಬಿಡ್ತು. ಸಾವಲ್ಲೂ ಇಷ್ಟು ಬ್ಯೂಟಿ ಇದೆ ಅಂತ. ಹೌದೌದು, ಅಷ್ಟು ಸುಲಭ ಇಲ್ಲ ಅದು. ಮತ್ತೆ ತುಂಬಾ ಇಡೀ ರಾತ್ರಿ ಹಾಡೋದಿದೆಯಲ್ಲ, ಇಡೀ ರಾತ್ರಿ ಮತ್ತೆ ಅಷ್ಟು ಜನನ್ನ ಏನಾಗ್ಬಿಡುತ್ತೆ ನೋಡಿ. ಇವಾಗ ರಾತ್ರಿ ಕಳಿಯೋದಿದೆಯಲ್ಲ ಒಂದು ಸಾವಿನ ಮನೆಯಲ್ಲಿ, ರಾತ್ರಿಯಿಂದ ಬೆಳಗಾಗ ತನಕ ತುಂಬಾ ಎಂಟಿ ಸ್ಪೇಸ್ ಅದು. ಅಳವ್ರು ಎಷ್ಟು ಅಂತ ಅಳ್ತಾರೆ. ಆಮೇಲೆ ಪಾಪ ಯಾರಿಗೋ ಹೊಟ್ಟೆ ಹಸಿತಾ ಇರತ್ತೆ, ಇನ್ನೇನೋ ತುಂಬಾ ಬೇರೆ ಬೇರೆ ವಿಯರ್ಡ್ ಆದ ಒಂದು ಸಿಚುಯೇಷನ್ಗಳು ಇರುತ್ತೆ ಬೇರೆ ಸೈಡ್ ನಲ್ಲಿ. ಆಮೇಲೆ ಎಷ್ಟೊಂದ್ ಜನ ಈಗ ಸುಮ್ನೇನಂದ್ರೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ, ಎಲ್ಲರೂ ಮೊಬೈಲ್ ನೋಡ್ಕೊಂಡು ಕೂತ್ಬಿಟ್ಟಿರ್ತಾರೆ ಕೆಲವು ಸಾವನ್ ಮನೆಗಳಲ್ಲಿ. ಅವ್ರವ್ರದೇ ಇದ್ರಲ್ಲಿ ಇರ್ತಾರೆ. ಅಂತ ಇದ್ರಲ್ಲಿ ಅಲ್ಲಿ ಒಂದು ಶವ ಇದೆ ಅಂತಂದ್ರೆ ಅದ್ರ ಪಾಡ್ಗೆ ಹಂಗೇನೋ ಇರುತ್ತೆ. ಇವ್ರು ಇಲ್ದೇ ಇದ್ರೆ ಅದು ಎಷ್ಟು ಅಂದ್ರೆ ಆ ರಿಲೇಷನ್ನೇ, ಎಲ್ಲಾರ ರಿಲೇಷನ್ನೇ ತುಂಬಾ ಡಿಸ್ಕನೆಕ್ಟ್ ಆಗಿ ಕಾಣ್ಸಕ್ ಶುರು ಆಗ್ಬಿಡುತ್ತೆ. ಇವರು ಅದನ್ನ ಕನೆಕ್ಟ್ ಮಾಡ್ತಾರೆ ಎಲ್ಲಾರ್ನು. ಅವ್ನ್ ಯಾವ್ದೋ ಒಂದ್ ಲೈನ್ ಹೇಳಿದಾಗ ಇಲ್ಲಿರೋನ್ ಯಾರೋ ಅವನು ಮಾವ ಅಥವಾ ಇನ್ಯಾರೋ ಊರಲ್ಲಿ ಅವ್ನ್ಗೆ ಯಾರೋ ಹೆಲ್ಪ್ ಮಾಡಿರ್ತಾನೆ, ಇಂಥ ಸಂದರ್ಭದಲ್ಲಿ ಅವನೇನೋ ಬೇರೆ ತರ ನಡ್ಕೊಂಡಿರ್ತಾನೆ, ಅವ್ನ್ ಮಾಡೋ ಸಹಾಯಗಳಾಗಿರ್ಬೋದು, ಅವನೇನೋ ಮಾತಾಡ್ತಿದ್ದ ರೀತಿ ಆಗಿರ್ಬೋದು, ಅವನ್ನೆಲ್ಲಾನು ಕನೆಕ್ಟ್ ಮಾಡಿ 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 ಒಬ್ಬೊಬ್ಬರನ್ನು ರಿಲೇಟ್ ಮಾಡಿಸ್ತಾರೆ, ಎಮೋಷನ್ಸ್ಗೆ ಕರ್ಕೊಂಡು ಬಿಡ್ತಾರೆ, ರೀಕಾಲ್ ಮಾಡಿಸ್ತಾರೆ ಅದನ್ನೆಲ್ಲ. ಹಂಗಾಗಿ ಅದೇ ಒಂದು ಅದ್ಭುತವಾದ ಕಲೆ ನಿಜವಾಗ್ಲೂ ಸರ್. ಎಸ್ಪೆಷಲಿ ಅಟ್ಲೀಸ್ಟ್ ನಾನು ಪರ್ಸನಲಿ ಈ ಸಿನಿಮಾನ ಏನ್ ನೋಡ್ತೀನಿ ಬಿಡ್ತೀನೋ ಗೊತ್ತಿಲ್ಲ, ಈ ಫ್ಯಾಕ್ಟರ್ಗಂತೂ ನೋಡ್ತೀನಿ. ಬಿಕಾಸ್ ತುಂಬಾನೇ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಮೋರೋವರ್ ಜನಪದಾಗೆ ರಿಲೇಟೆಡ್ ಎಲ್ರಿಗೂ ಕಾಮನ್ ಆಗಿ ಬೇಕಾಗಿರೋಂತ ಒಂದ್ ಸಿಚುವೇಶನ್, ಅಂದ್ರೆ ಬರ್ಬೇಕಾದಂತ ಒಂದ್ ಸಿಚುವೇಶನ್ ಅದು. ಸೊ ಈ ತರದ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೆಲ್ಲ ಇದೆ ಫಿಲಮ್ ಅಲ್ಲಿ. ಎಲ್ಲರೂ ಬಂದು ಡಿಸೆಂಬರ್ 6ನೇ ತಾರೀಕು ನೋಡಿ ಖುಷಿ ಪಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಸರ್, ಇದುವರೆಗೂ ನಿಮ್ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾನೇ ಖುಷಿ ಆಯ್ತು. ಒಂದಷ್ಟು ಹೊಸ ವಿಷಯಗಳು ತಿಳಿಸ್ಕೊಟ್ರಿ ನಮ್ಗೆ. ನಾರ್ಮಲ್ ಹಾಡು, ಮ್ಯೂಸಿಕ್ ಅಥವಾ ಫೈಟು ಅಂತ ಅಲ್ದಲೆ
ಇನ್ನೂ ಒಂದಷ್ಟಿದೆ ಪ್ರಪಂಚದಲ್ಲಿ ಅನ್ನೋದನ್ನ ತಿಳ್ಕೊಂಡಂಗ ಆಯ್ತು ಇವಾಗ. ಥ್ಯಾಂಕ್ ಯು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸರ್.